ನೋಡಿ, ಈ ಎತ್ತಿನಹೊಳೆ ಜಲಾಶಯ ನೋಡಿಕೊಂಡು ಮತ್ತೆ ನಾವು ರಿಟರ್ನ್ ಆಗ್ತಾಯಿದ್ದೀವಿ. ಸೊ ಇಲ್ಲಿ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಸಮಯ ಕೊಟ್ವಿ. ತದನಂತರ ಈಗ ನಾವು ಶಿರಡಿ ಘಾಟ್ ಸೊ ಇಲ್ಲೊಂದು ಅಂಗಡಿ ಸಹ ಇದೆ. ಶಿರಡಿ ಘಾಟ್ ಮಾರ್ಗವಾಗಿ ನಾವು ಧರ್ಮಸ್ಥಳ ರೀಚ್ ಆಗ್ತಿದ್ದೀವಿ. ಒನ್ ವೇ ಇದೆ ಗೆಳೆಯರೆ, ಒನ್ ವೇ. ತುಂಬ ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ಸಮಯ ಕೊಟ್ವಿ, ನೀರಲ್ಲೆಲ್ಲ ಸ್ವಲ್ಪ ಕಾಲ ಕಳೆದ್ವಿ. ಭಾಳ ಖುಷಿ ಆಯಿತು. ನೋಡಿ, ನ್ಯಾಷನಲ್ ಹೈವೇ ತುಂಬ ಚೆನ್ನಾಗಿದೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಈಗ ತಾನೇ ಟ್ರೈನ್ ಹೋಗ್ತು. ನಾನೊಂದು ಕ್ಲಿಪ್ ತೆಗಿಬೇಕಿತ್ತು, ಬಟ್ ಆಗಲಿಲ್ಲ. ಅಲ್ಲಿ ನಾನು ನೀರಲ್ಲಿದ್ದೆ, ಟ್ರೈನ್ ಹೋಗ್ತು. ಇಲ್ಲಿ ಸುಬ್ರಹ್ಮಣ್ಯಕ್ಕೆ ರೈಲಿನ ವ್ಯವಸ್ಥೆ ಇದೆ. ಏನ್ರಿ, ಈ ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ಈ ರೈಲಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂದರೆ ಗ್ರೇಟ್ ಗ್ರೇಟ್ ಗ್ರೇಟ್. ಒಂದು ಖುಷಿ ಪಡಬೇಕಾದಂತಹ ವಿಚಾರ ಅಂತ ಹೇಳೋದಕ್ಕೆ ಬಯಸ್ತೀನಿ. ನೋಡಿ ಹೇಗಿದೆ. ಏನು ವಾಹನಗಳು ಸಿಕ್ಕಾಪಟ್ಟೆ ವೇಗಪ್ಪ. ಬಹುಶಃ ನೋಡಿ, ಬ್ರಿಡ್ಜ್ ಇದೆಲ್ಲ, ಇದ್ರ ಕೆಳಗಡೆನೇ ಹೋಯ್ತೇನೋ. ಇದೇನಪ್ಪ? ಓ, ಇದು ನೀರ ಇದು. ಹಾಂ ಹಾಂ ಹಾಂ. ಇಲ್ಲಿ ಮುಂದೆ ಇಲ್ಲಿ ಎತ್ತಿನಹೊಳೆ ಜಲಾಶಯ ಇದೆ ಅಂತೆ ಬಲಗಡೆಗೆ. ಸದ್ಯಕ್ಕೆ ನಾವು ಜಲಾಶಯ ಹೋಗಲ್ಲ. ಇಲ್ಲೊಂದು ರೈಲ್ ಹೋಗ್ತು, ಅದರ ರೂಟ್ ಯಾವುದು ಅಂತ ಗೊತ್ತಾಗ್ತಾಯಿಲ್ಲ. ಅದನ್ನು ಪತ್ತೆ ಹಚ್ತಾ ಇದ್ದೇನೆ. ಆ ರೈಲ್ ಹೋಯ್ತಲ್ಲ, ಅದರ ಮಾರ್ಗ ಎಲ್ಲಿ ಅಂತ ಗೊತ್ತಾಗ್ತಾಯಿಲ್ಲ. ಅಲ್ಲಿ ಕಾಣ್ತಾ ಐತೆ ನೋಡಿ. ತುಂಬ ಹೈಟಲ್ಲಿದೆ. ಹಾಂ 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 ಹಾಂ. ಓ, ಇದು ರಸ್ತೆ ಪಕ್ಕದಲ್ಲೇ ಬಂದದೇನೋ ಕಣ. ಓಕೆ. ಓ, ಇಲ್ಲಿ ಹಾಂ ನೋಡಿ, ಟ್ರೈನ್ ಹೋಗ್ತಕ್ಕಂಥದ್ದು. ವಾವ್. ಈ ಡೌನ್ ಏನಿದೆ, ಸೊ ಇಲ್ಲಿ ಟ್ರೈನ್ ಸುಬ್ರಹ್ಮಣ್ಯಕ್ಕೆ ಹೋಗ್ತಕ್ಕಂಥದ್ದು. ನೋಡ್ಕೊಳ್ಳಿ. ಎಸ್, ಚೆನ್ನಾಗಿದೆ. ಇಲ್ಲೆಲ್ಲ ವರ್ಕ್ ಇನ್ನೂ ಅಟ್ ಪ್ರೆಸೆಂಟ್ ವರ್ಕ್ ನಡೀತಾನೆ ಇದೆ. ಓಹೋ, ಇಲ್ಲೆಲ್ಲ ದೊಡ್ಡ ಮಟ್ಟದ ಕಾಮಗಾರಿ ಇದೆ ಗುರು. ಧೂಳು ನೋಡು, ಧೂಳು. ಇದು ಶಿರಡಿ ಘಾಟ್, ಏನು ಬೆಂಗಳೂರು ಟು ಧರ್ಮಸ್ಥಳ ನ್ಯಾಷನಲ್ ಹೈವೇ ಇದು. ಸೊ ಟ್ರೈನು ಸುಬ್ರಹ್ಮಣ್ಯಕ್ಕೆ ಟ್ರೈನ್ ವ್ಯವಸ್ಥೆ ಇದೆ. ಈಗಾಗಲೇ ಟ್ರೈನ್ ಹೋಗ್ತಕ್ಕಂಥದ್ದನ್ನ ಒಂದು ಹಳ್ಳಿಗಳ ಒಂದು ವೀಕ್ಷಣೆಯನ್ನು ತೋರ್ಪಡಿಸಿರ್ತೀವಿ. ವರ್ಕು ಇನ್ನೂ ನಡೀತೈತೆ. ಟೂ ವೀಲರ್ ಹೋಗ್ಬೋದಿತ್ತೇನ ಕಣ. ನೋಡಿ, ಇಲ್ಲೆಲ್ಲ ಈ ಶಿರಡಿ ಘಾಟ್ ವರ್ಕು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಲ್ಲಲ್ಲೇ ಸ್ವಲ್ಪ ವರ್ಕ್ಗಳು ನಡೀತೈತೆ ನೋಡಿ. ಓ, ಗುಡ್ಡೆ ಕುಸಿತ್ವಾ? ಇಲ್ಲ. ಓ, ಇದೇನೋ ಇದೆಲ್ಲ ಕಳ್ಕೊಂಡಿದೆಲ್ಲ. ಹೊಡಿತಾ ಇರೋದಾ? ಓಕೆ. ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ನಡೀತೈತೆ. ಶಿರಡಿ ಘಾಟ್ ವೀಕ್ಷಣೆ ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಅಂದರೆ ರಸ್ತೆ ವ್ಯವಸ್ಥೆ, ಟೋಲ್ ರಸ್ತೆಯ ಅಂತ್ಯ ಅಂತೆ. ಓ, ಇಲ್ಲಿ ಟೋಲ್ ಇದೆಯಾ? ಅಂದರೆ ಟೋಲ್ಗೆ ಮಾಡ್ತಾ ಇರೋದು ಇದು. ಓಹೋ, ಏನ್ರಿ ಇದು ಸರಬರಾಜು. ಒಂದೇ ಮಾತರಂ.
ಇವು ಗಾಡಿಗಳು ತುಂಬ ಉದ್ದ ಇವೆ, ಸ್ವಲ್ಪ ಬೇಗ ಹೋಗ್ಬೇಕಷ್ಟೇ. ನೋಡಿ ಏನು ಉದ್ದ ಇದೆ. ಓ ಇಲ್ಲೆಲ್ಲ ಈ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಎಲ್ಲ ಇಲ್ಲೇ ಬರೋದು ಅನಿಸುತ್ತೆ ನೋಡ್ರಿ. ಅಯ್ಯೋ ಅಯ್ಯೋ ಏನು ಉದ್ದ ಐತೆಪ್ಪ ಅದು. ನನಗೊಳ್ಳಿ ಚಾನ್ಸು ವೀಡಿಯೋ ಮಾಡೋಕ್ಕೆ. ಸ್ವಲ್ಪ ಬೇಗ ನೋಡಿ. ಓ ಇಲ್ಲಿ ಸಿಂಗಲ್ ರೋಡ್ ಐತಿದು. ಇನ್ನು ಸಿಂಗಲ್ಲೇ ಅನಿಸುತ್ತೆ, ಇನ್ನು ಸಿಂಗಲ್ ರೋಡೇ. ಹಾಂ ನೋಡಿ ಶಿರ್ಡಿ ಘಾಟು ಇದು ಇನ್ಮೇಲೆ ಸಿಂಗಲ್ಲೇ ರಸ್ತೆ ಅಂತ ಅನ್ಕೋತೀನಿ. ಅಲ್ಲಿಂದ ಅಲ್ಲಿ ಗಂಟ ಡಬಲ್ ಇದೆ, 4 ವೇ ಇದೆ, ಇಲ್ಲಿ 2 ವೇ ಆಗೋಯ್ತು. ಓ ಮಂಗಳೂರು ತನಕ ಅದೇ ಥರ ರಸ್ತೆ ಸೇರಿಸ್ಬೇಕಂದ್ರೆ ಭಾಳ ಕಷ್ಟ ಇದೆ. ಹೇಳೋಕ್ಕಲ್ಲ, ಮುಂದೆ ಮಾಡಿರ್ಬೋದು. ಅಲ್ಲಿ ಪಶ್ಚಿಮ ಘಟ್ಟಗಳ ಅದೇನೋ ಇತ್ತಲ್ಲಪ್ಪ ಅಲ್ಲಿ. ಇಲ್ಲೊಂದು ಶಿವನ ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಬ್ಯೂಟಿಫುಲ್ ಆದ ಟೆಂಪಲ್. ನೋಡಿ ಇಲ್ಲೊಂದು ಹೋಟೆಲ್ ಅನ್ನಪೂರ್ಣೇಶ್ವರಿ ಅಂತ ಹೋಟ್ಲಿದೆ. ಸೊ ಧರ್ಮಸ್ಥಳ ಹೋಯ್ತಕ್ಕಂಥವ್ರು ಹೋಟೆಲ್ ಸೇವೆ ಬೇಕಂದರೆ ಏನು ಸಕಲೇಶ್ಪುರದಿಂದ ಸ್ವಲ್ಪ ಮುಂದೆ ಸರಿಸುಮಾರು ಒಂದು 10 ಕಿಲೋಮೀಟ್ರ್ ಅಂತರ ಬಂದರೆ ನಿಮ್ಗೆ ಈ ಥರ ಒಂದು ಹೋಟೆಲ್ ಸಿಗುತ್ತೆ. ಒಂದು 4 ಜನಕ್ಕೆ ಖಂಡಿತ ಉಪಯೋಗ ಆಗುತ್ತೆ. ಅದಕ್ಕೆ ನಾನು ಈ ಮಾಹಿತಿನ ಹೇಳಿರ್ತೀನಿ. ನೋಡಿ ಹೇಗಿದೆ ವೀಕ್ಷಣೆ. ಇದು ಯಾವ ಥರ ಇದು ನೀರು ಹೋಗೋಕ್ಕ ಇದು. ಇಲ್ಲಿ ಗುಡ್ಡೆ ಕುಸಿತ ಆಗಬಾರ್ದು ಅಂದ್ಬಿಟ್ಟು ಒಂದೊಂದು ಈ ಪೈಪ್ಗಳ ವ್ಯವಸ್ಥೆ ಮಾಡಿರ್ತಾರೆ. ಏನ್ರಿ ಇದು ಹೋಯ್ತಾ ಇರೋದು ತಿರುವಲ್ಲಿ. ಓಹೋ ಹೋ 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 ಎಷ್ಟು ಉದ್ದ ಆದ ಗುರು ಇದು. ಇದು ಹೆಂಗೆ ಅಪ್ಪ ಓವರ್ಟೇಕ್ ಹೊಡೆಯೋದು ನಾವು. ಓಹೋ ಹೋ 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 ನನಗೆ ಈ ಥರ ವೀಡಿಯೋ ಸಿಕ್ಬಿಟ್ರೆ ನಾನು ಬಿಡೋಲ್ಲ, ಶೂಟ್ ಮಾಡೋದೆ. ಎನ್ನೆಲ್ಲ ಅಂದರೆ ಯಾವ ರಾಜ್ಯ ಹೋಗ್ಬೋದಾ ನೋಡ್ರಿ. 1 ಕಿಲೋಮೀಟ್ರ್ ಅದಲ್ಲಪ್ಪ, ಸುಮ್ಮನಿರಪ್ಪ. 1 ಕಿಲೋಮೀಟ್ರಿಂದ ಇದ್ದು ಅದು ಹಾಗೆ ಬೈಬೇಡಿ. ಓ ಪುಲ್ಜರ್ ಸೋಡಾ. ಲಾಸ್ಟ್ ಟೈಮ್ ನಾವು ಒಂದು ಪುಲ್ಜರ್ ಸೋಡೋದು ವೀಡಿಯೋ ಹಾಕ್ಬಿಟ್ಟು ಮಿಲಿಯನ್ ವ್ಯೂಸು. ಶಿರಡಿ ಘಾಟ್ ಮಾರ್ಗವಾಗಿ ಧರ್ಮಸ್ಥಳ ಹೋಗ್ತಾಯಿದ್ದೀನಿ. ಓಹೋ ಇಲ್ಲೆಲ್ಲ ಬೆಟ್ಟ ಗುಡ್ಡಗಳು ತುಂಬ ಚೆನ್ನಾಗಿ ಕಾಣಿಸ್ತೈತೆ. ನಾನು ಅಲ್ಲಿಂದ ಟ್ರೈ ಮಾಡ್ತಾಯಿದ್ದೀನಿ, ಇದನ್ನ ಓವರ್ಟೇಕ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಓಹೋ ಏನು ಕೂಲ್ ಆಗದೆ ಗುರು ಇಲ್ಲಿ. ಮರಗಳು ನೋಡಿ ಏನು ಹೈಟ್ ಇದೆ, ಸಖತ್ ಹೈಟ್ ಇದೆ ಮರಗಳು. ಓಹೋ ಹೋ 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 ಸೂಪರ್. ನಾನು ಅಲ್ಲಿಂದ ಟ್ರೈ ಮಾಡ್ತೀನಿ, ಓವರ್ಟೇಕ್ ಮಾಡ್ಕೋಬೇಕು ಅಂತ ಆಗ್ತಾನೇ ಇಲ್ಲ. ಬಿಡ್ಲ ಬೇಡರಪ್ಪ. ಓಹೋ ಇಲ್ಲಿ ಸಿಂಗಲ್ ವೇ ಬ್ರಿಡ್ಜು. ಅಯ್ಯೋ ಈ ಪುಣ್ಯಾತ್ಮ ನನಗೆ ದಾರಿಗೆ ಸಿಗಲ್ವಲ್ಲ, ಏನು ಮಾಡೋದು. ಇಷ್ಟು ಉದ್ದಾದ ವೆಹಿಕಲು, ಈ ಲಾರಿ. ಎದುರುಗಡೆ ಗಾಡಿ ಬಂದ್ಬಿಡ್ತದೇನೋ ಒಂದು ಇದಿರುತ್ತೆ ನಮಗೂ. ಓಕೆ ನೋಡೋಣ, ಮುಂದೆ ಟ್ರೈ ಮಾಡಲ. ಅಬ್ಬಾ ಹಂಗಂತೂ ಹೊಡೆದ್ಬಿಟ್ಟು ಓವರ್ಟೇಕ್. ಎಷ್ಟೊಂದು ಗಾಡಿಗಳು ಬರ್ತದೆ ಗುರಿಲ್ಲಿ. ಎಲ್ಲ ಬರೀ ಟ್ಯಾಂಕರ್ಗಳೇ.
ನೋಡಿ. ಓಹೋ ಇಲ್ಲಿ ವಾಹನಗಳು ಓವರ್ಟೇಕ್ ಜಾಸ್ತಿ ಮಾಡ್ತಾರೆ. ತುಂಬ ಇದೆ ಈ ನ್ಯಾಷನಲ್ ಹೈವೇಲಿ ವಾಹನಗಳು ತುಂಬಾ ಬರ್ತವೆ. ಸ್ವಲ್ಪ ಆದಷ್ಟು ಜೋಪಾನವಾಗಿ ಹೋಗ್ಬೇಕು. ಟೂರಿಸ್ಟ್ ವೆಹಿಕಲ್. TN ಧರ್ಮಸ್ಥಳಕ್ಕೆ ಯಾವ್ಯಾವ ಜಿಲ್ಲೆಗಳಿಂದ ಬರ್ತಾರೆ ಅಂದರೆ ಅಸಾಧ್ಯ. ವಾವ್, ಬ್ಯೂಟಿಫುಲ್ ವ್ಯೂ. ಕಣ್ಣು ತುಂಬ್ಕೊಳ್ಳಿ. ನೋಡಿ ಹೇಗಿದೆ ಬೆಟ್ಟ ಗುಡ್ಡಗಳ ಸಾಲು. ಗುಡ್ಡೆ ಕುಸಿತ. ಓಕೆ, ಮುಂದಿನ ವೀಡಿಯೋ ವೀಕ್ಷಣೆ ಮಾಡ್ರಪ್ಪ. ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋನ. ಶಿರಡಿ ಘಾಟು, ಸಕಲೇಶ್ಪುರ ಟು ಧರ್ಮಸ್ಥಳ. ವಾವ್, ನೋಡಿ ವ್ಯೂ. ಹೇಗಿದೆ ಬೆಟ್ಟ. ಸೂಪರ್. ನೋಡಿ, ಈ ನ್ಯಾಷನಲ್ ಹೈವೇ ಶಿರಡಿ ಘಾಟ್ ಮಾರ್ಗ ಹೋಗ್ತಾಯಿದ್ವಿ. ಇಲ್ಲೊಂದು ಲಾರಿ ಹೆಂಗೋಗಿ ಹೊಡ್ಕೊಂಡೈತೆ ನೋಡಿ. ಎಷ್ಟು ದಿನ ಆಗಿದೆ ಏನೋ ಕಾಣಿ. ಪುನಃ ಅದ್ರ ಕಡೆ ಆಸಕ್ತಿನೇ ವಹಿಸಿಲ್ಲ. ಇಲ್ಲಿ ನೋಡಿ, ಬಂದಿಲ್ಲಿಗೆ ಸೈಡ್ಗೆ ಹೋಗಿ ನುಕ್ಕೊಂಬಿಟ್ಟದೆ. TN ಗಾಡಿ ಇದು. ಓಹೋ ಈ ಥರದ ಎಷ್ಟು ಗಾಡಿಗಳು ಇದೇ ಥರ ಆಗಿದ್ದಾವೆ ಏನೋ ಕಾಣಿ. ಬಟ್ ಒಟ್ಟು ಈ ತಿರುವುಗಳಲ್ಲಿ ಒಳ್ಳೆ ಡೇಂಜರಸ್ ತಿರುವುಗಳು. ಇಲ್ಲೆಲ್ಲ ವಾಹನ ಚಲಿಸ್ಬೇಕಾರೆ ಭಾಳ ಕಷ್ಟ ಗುರು, ಭಾಳ ಕಷ್ಟ. ಹೆಂಗೋಗಿ ನೆಟ್ಗೆ ನುಕ್ಕೊಂಡೈತೆ ನೋಡಿ. ಇದೇನಪ್ಪ ಆನೆಗಳ ವಲಯ ಹಾಕವ್ರೆ. ಎಚ್ಚರಿಕೆ, ಕಾಡಾನೆಗಳಿವೆ. ಏನು ಗುರು, ಆನೆಗಳಿದೆ ಅಂತಲ್ಲಪ್ಪ ಇಲ್ಲಿ. ಎಚ್ಚರಿಕೆ, ಕಾಡಾನೆಗಳಿಗಿವೆ ಅಂತ ಬೋರ್ಡ್ ಬೇರೆ ಹಾಕ್ಬಿಟ್ಟವರು. ನೋಡಿ. ಕಾಗಿ ನೆಲೆ, ಕಾಗಿ ನೆರೆನಾ ನೆರೆ. ಕಾಗಿ ನೆರೆ. ಅಪ್ಪ. ವಾವ್, ಏನು ವ್ಯೂ ಗುರು ಇಲ್ಲಿ. ಸೂಪರ್ ವ್ಯೂ. ಅದೇನ್ರಿ ಅದು. ನೋಡಿ ಹೆಂಗೆ ಹೊಡಿತವ್ರೆ. ಇಲ್ಲೊಂದು ಲಾರಿ ಅಪ್ಸೈಡ್ ಆಗ್ಬಿಟ್ಟದೆ. ಇಲ್ಲೊಂದು ಲಾರಿ ನೋಡಿ ಯಾವ ರೀತಿ ಅಪ್ಸೈಡ್ ಆಗೋಗಿದೆ. AP ಅಂದರೆ ಎಲ್ಲಿ ಇದು? ಆಂಧ್ರ ಪ್ರದೇಶ. ಇಲ್ಲೊಂದು ಗಾಡಿ ಗುರು. ಏನು ಇಷ್ಟೊಂದು ಗಾಡಿಗಳು ಡ್ಯಾಮೇಜು, ಪ್ರಾಬ್ಲಮ್ಮು. ಈ ತಿರುವುಗಳಲ್ಲಿ ಏನಾಗುತ್ತೆ, ವಾಹನಗಳಿಗೂ ಪಾಪ ಏನಾದರೂ ಸಮಸ್ಯೆ ಉಂಟಾಗುತ್ತೆ. ಅದಕ್ಕೆ ನಾನು ವಾಹನ ಸವಾರರಿಗೆ ಒಂದು ಸಲಹೆ ನೀಡೋದಾದರೆ, ದಯವಿಟ್ಟು ತಾವು ವಾಹನಗಳನ್ನು ಸ್ವಲ್ಪ ರೆಸ್ಟ್ ಕೊಟ್ಟು ವಾಹನವನ್ನು ಚಲಿಸಿ ಅಂತ ಒಂದು ಸಂದೇಶ ನೀಡ್ಬೋದು ಅಷ್ಟೇ. ಸ್ವಲ್ಪ ಆಗಾಗ ರೆಸ್ಟ್ ಹೊಡಿಸಿ. ನೀವು ಬಂದಾಗೆ ನುಗ್ಗಿದ್ರೆ ಏನಾರು ಎಡವಟ್ಟಾಗಿ ನಿಂತ್ಕೋತವೆ.
ನೋಡಿ ಇದು ಶಿರಡಿ ಘಾಟಲ್ಲಿ ನೋಡಿ ಇವೆಲ್ಲ ವಾಹನಗಳ ಸಮಸ್ಯೆ ಆಗಿ ನಿಂತಿರೋದು. ಪುನಃ ಈ ಕಡೆ ಬಂದು ಎತ್ಕೊಂಡೋಗೋ ಮನಸ್ಸೇ ಮಾಡಿಲ್ವಲ್ಲ ಇವರು. ಏನು ಕತೆ ಅರ್ಥವೇ ಐತಿಲ್ವಲ್ಲ. ಅದು ನೋಡ್ರಿ, ಅದು ಯಾವುದೋ ಗುಡ್ಡೆ ಸಖತ್ತಾಗಿದೆ. ಅದು ಯಾವುದೋ ಐತೆ ನೋಡಲ್ಲಿ, ತುಂಬ ಚೆನ್ನಾಗೈತೆ ಕಣ ಅಲ್ಲಿ. ಇದು ಘಾಟ್ ಸೆಕ್ಷನ್ ಇದು ನೋಡಿ ಗೆಳೆಯರೆ. ಏನು ಈ ಒಂದು ಶಿರಡಿ ಘಾಟಲ್ಲಿ ಕೆಳಗಡೆ ಇಳಿಗೆ ನಾನು ಚಾರ್ಮಾಡಿ ಘಾಟನ್ನು ಹತ್ತೀನಿ. ನಾವೆಂಥ ಸೂರ್ರು ಅಂತ. ಹಾಂ, ಚಾರ್ಮಾಡಿ ಘಾಟ್ ಹತ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಸೊ ನಾಳೆ ಬೆಳಗ್ಗೆ ಇವತ್ತೋಗಿ ಧರ್ಮಸ್ಥಳದಲ್ಲೇ ಉಳಿದುಕೊಳ್ಳೋ ವ್ಯವಸ್ಥೆ ಮಾಡಿಕೊಂಡು ನಾಳೆ ಹಾಗೆ ಜರ್ಮನಿ ವಾಟರ್ ಫಾಲ್ಸ್ ನೋಡಿಕೊಂಡು ಹಾಗೆ ನಾವು ಏನು ಚಾರ್ಮಾಡಿ ಘಾಟ್ ಹತ್ತಕ್ಕಂಥ ಕಾರ್ಯ ಮಾಡ್ತೀವಿ. ನನಗೊಂಥರ ಘಾಟ್ ಸೆಕ್ಷನ್ ಅಂದರೆ ತುಂಬ ಇಷ್ಟ. ಏನು ಈ ಚಾರ್ಮಾಡಿ ಘಾಟ್ ಇಳಿಗ್ತಾ ಇದ್ದರೆ ಎಷ್ಟೊಂದು ವಾಹನಗಳು ಎಡವಟ್ಟಾಗಿ ನಿಂತವೆ ಗುರು. ಇಲ್ಲಿ ನೋಡ್ರಿ, ಇಲ್ಲೊಂದು ಇಂಜಿನೇ ಡಮಾರು. ಅಯ್ಯೋ ಪಾಪ, ಈ ಕಾಡು ಪ್ರದೇಶದಲ್ಲಿ ಇವ್ರ ಕಷ್ಟ ನೋಡಿ ಹೆಂಗಾಗದ. ಅಲ್ಲೂ ಒಂದು ಅಯ್ಯೋ ಅಲ್ಲೊಂದು ಎಷ್ಟು ಗಾಡಿಗಳು, ಪಕ್ಕದಲ್ಲೊಂದು ತಾಕಪ್ಪ ನೋಡಿ, ಎಷ್ಟೊಂದು ಗಾಡಿಗಳು ಡ್ಯಾಮೇಜ್ ಆಗಿವೆ ಘಾಟ್ ಹತ್ತಬೇಕಾದ್ರೆ. ಇದೇ ಡ್ರೈವರ್ ಇಲ್ಲ, ಯಾರು ಇಲ್ಲ, ಹಂಗಾಗಿ ಬಿಟ್ಬಿಟ್ಟು ಹೊಟ್ಟೋಗವ್ರೆ. ಇದ್ಯಾವುದೋ ಊಟಕ್ಕೆ ನಿಲ್ಸಿರೋದು ಇದೊಂದು. ಬೆಂಗಳೂರು, ಮಂಗಳೂರು, ಧರ್ಮಸ್ಥಳ, ಉಪ್ಪಿನಂಗಡಿ. ಧರ್ಮಸ್ಥಳ 50 ಕಿಲೋಮೀಟ್ರ್ ಇದೆ. ಇದು ಯಾವುದೋ ಒಂದು ಸ್ಪಾಟ್ ಸಿಕ್ತು. ಎಲ್ಲ ಊಟದ ಸ್ಪಾಟ್ ಇರಬೇಕಿದು ಬಹುಶಃ. ಓಹೋ ಏನಪ್ಪ ಇದು ಒಳೆ ಹಿಂಗೈತೆ. ಸೂಪರ್. ಇದೇನಿದು ಟ್ಯಾಂಕರ್ಗಳು, ಬ್ಯಾರಲ್ಗಳು ನೋಡಿ. ಬಿಸ್ನೆಸ್ಗಳು ಎಂತೆಂಥ ಬಿಸ್ನೆಸ್ಗಳು ನಡೀತವೆ ಅನ್ನೋಕ್ಕೆ ಇದೆಲ್ಲ ಒಂದು ಉದಾಹರಣೆ ಆಗುತ್ತೆ. ಸೊ ವೀಡಿಯೋ ಲೆಂತ್ ಆಗುತ್ತೆ, ಆಫ್ ಮಾಡ್ತೀನಿ.